The topic is support vector machine. It is a supervised machine learning algorithm used for classification and regression. First, we will look into the classification methodology. Then I'll move on to the regression SVM, regression based SVM. It functions greatly with high dimensional data sets as it may have compared to other algorithms that may resist large dimensionality. You need to concentrate on this graph. The key components of words that need to be comprehended are hyperplane. Hyperplane anta ellide, support vectors anta ellide, maximum margin anta ellide. ಈ 3 ಪಾಯಿಂಟ್ಸ್ ನೀವು ರೆಕಾಗ್ನೈಸ್ ಮಾಡ್ಕೊಳ್ಳಿ ಈ ಗ್ರಾಫಲ್ಲಿ. You have blue dots here, green dots on other side. ಎಲ್ಲಿ ಸಪೋರ್ಟ್ ವೆಕ್ಟಾರ್ಸ್ ಅನ್ನೋ ವರ್ಡು ಎಲ್ಲಿಗೆ ಪಾಯಿಂಟ್ ಮಾಡ್ತಾ ಇದೆ? ಯು ಕ್ಯಾನ್ ಅಬ್ಸರ್ವ್ ದಿ ಆರೋ ಮಾರ್ಕ್. ಬ್ಲೂ ಡಾಟು ಈ ಲೈನ್ದು ಎಡ್ಜ್ ಹತ್ರ ಬಂದಿದೆ. ಗ್ರೀನ್ ಡಾಟು ಈ ಒಂದು ಲೈನ್ದು ಅಪೋಸಿಟ್ ಲೈನ್ದು ಎಡ್ಜ್ ಹತ್ರ ಬಂದಿದೆ. ಅಲ್ಲಿಗೆ ಸಪೋರ್ಟ್ ವೆಕ್ಟಾರ್ಸ್ ಅಂತ ಲೇಬಲಿಂಗ್ ಇದೆ. ಇದೊಂದು ವೆಬ್ಸೈಟಿಂದ ತಗೊಂಡಿರೋ ಡಯಾಗ್ರಾಮು. ರಿಮೈನಿಂಗ್ ಬ್ಲೂ ಡಾಟ್ಸು ಹಿಂದಕ್ಕೆ ಪ್ಲೇಸ್ ಆಗಿದೆ ನೋಡಿ. ಆ ಪಾಯಿಂಟ್ಸು ಡೇಟಾ ಏನು ರೀಡ್ ಆಗಿದೆ ಆ ಬೇಸಿಸ್ ಮೇಲೆ ಈ ಗ್ರಾಫ್ ಹಾಕಿರೋದು. ಆ ಗ್ರಾಫ್ದು ಡೇಟಾ ಪಾಯಿಂಟ್ಸ್ ಇದು. ನೆಕ್ಸ್ಟು ಯು ಕಮ್ ಟು ದಿಸ್ ಗ್ರೀನ್ ಡಾಟ್ ಸೆಕ್ಷನ್. ಈ ಲೈನ್ ಎಡ್ಜ್ ಹತ್ರ ಬರ್ತಿರೋದು ಒಂದೇ ಡಾಟು. ರಿಮೈನಿಂಗ್ ಹ್ಯಾವ್ ಬಿನ್ ಪ್ಲೇಸ್ಡ್ ಹಿಯರ್. ಅಂದರೆ ಡೇಟಾ ಸೆಟ್ಟಲ್ಲಿ ಯಾವ ಥರ ಡೇಟಾ ಇದೆ ಆನ್ ದಟ್ ಬೇಸಿಸ್ ಇಲ್ಲಿ ಎಕ್ಸ್ ಮತ್ತು ವೈ ಆ್ಯಕ್ಸಿಸ್ಗೆ ಪಾಯಿಂಟ್ಸು ರೆಡಿ ಇದೆ. ಸೊ ಇಲ್ಲೇ ಯು ಕ್ಯಾನ್ ಫಾರ್ಮ್ ಎ ಡೆಫಿನಿಷನ್. ಎಲ್ಲಿ ಪಾಯಿಂಟ್ ಬರ್ತಿದೆ, ಲೈನ್ ಟಚ್ ಆಗ್ತಿದೆ, ವಿ ಆರ್ ಕಾಲಿಂಗ್ ಇಟ್ ಆಸ್ ಸಪೋರ್ಟ್ ವೆಕ್ಟಾರ್ಸ್. ಮತ್ತು ಮ್ಯಾಕ್ಸಿಮಮ್ ಮಾರ್ಜಿನ್ ಇನ್ನೊಂದು ವರ್ಡ್ ನೆನ್ಪಿಟ್ಕೊಳ್ಳಿ ಅಂದೆ. ಮ್ಯಾಕ್ಸಿಮಮ್ ಮಾರ್ಜಿನ್ ಅಂತ ಆರೋ ಮಾರ್ಕು ಎಲ್ಲೋಗ್ತಿದೆ ನೋಡ್ಕೊಳ್ಳಿ. ಈ 2 ಲೈನ್ಸ್ ಸೆಪ್ರೇಟ್ ಮಾಡ್ತಿರೋಂಥ ಈ ಬ್ಲ್ಯಾಕ್ ಕಲರ್ ಲೈನು ಇಟ್ಸ್ ಕಾಲ್ಡ್ ಆಸ್ ಮ್ಯಾಕ್ಸಿಮಮ್ ಮಾರ್ಜಿನ್ ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್. ನಿಮಗೆಲ್ಲ ಟೆಕ್ಸ್ಟಲ್ಲೂ ಇದೇ ರೀತಿ ಡಯಾಗ್ರಾಮ್ ಸಿಗುತ್ತೆ. ಮ್ಯಾಕ್ಸಿಮಮ್ ಮಾರ್ಜಿನ್ ಸಪೋರ್ಟ್ ವೆಕ್ಟಾರ್ಸ್ ಆಯಿತು. ಇನ್ನೊಂದು ನಾನು ಹೇಳಿದ ವರ್ಡು ಹೈಪರ್ ಪ್ಲೇನ್. ಇಲ್ಲಿ ಯು ಹ್ಯಾವ್ 2 ಹೈಪರ್ ಪ್ಲೇನ್ಸ್, ಪಾಸಿಟಿವ್ ಹೈಪರ್ ಪ್ಲೇನ್, ನೆಗೆಟಿವ್ ಹೈಪರ್ ಪ್ಲೇನ್. ಗ್ರೀನ್ ಡಾಟ್ಸ್ ಎಲ್ಲ ಸೆಪ್ರೇಟ್ ಮಾಡಿ ಒಂದು ಲೆಫ್ಟ್ ಸೈಡ್ಗೆ ಏನು ತಂದಿಟ್ಟಿದೆ ಇದು, ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಡೌನ್ ಸೈಡ್ ಆಫ್ ದಿಸ್ ಗ್ರಾಫ್. ಈ ಡೌನ್ ಸೈಡಲ್ಲಿ ನಿಮಗೆ ನೆಗೆಟಿವ್ ಹೈಪರ್ ಪ್ಲೇನ್ ಅಂತ ಲೇಬ್ಲಿಂಗ್ ಇದೆ. ಅಪ್ಪರ್ ಸೈಡ್ ಅಥವಾ ರೈಟ್ ಸೈಡ್ ಪೋರ್ಷನ್ ಆಫ್ ದಿಸ್ ಗ್ರಾಫ್, ನಾವು ಒಂದು ವ್ಯೂವಿಂದ ನೋಡಿದ್ರೆ ರೈಟ್ ಆರ್ ಲೆಫ್ಟ್, ಇನ್ನೊಂದು ವ್ಯೂವಿಂದ ನೋಡಿದ್ರೆ ಅಪ್ ಸೈಡ್ ಡೌನ್ ಸೈಡ್ ಈ ಥರ ಕಾಣಿಸುತ್ತೆ. ಈ ಬ್ಲೂ ಡಾಟ್ಸು ಈ ಸೈಡ್ ಪ್ಲೇಸ್ ಆಗಿದೆ. ದಿಸ್ ಈಸ್ ದಿ ಇಂಪಾರ್ಟೆಂಟ್ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಸಪೋರ್ಟ್ ವೆಕ್ಟಾರ್ ಮೆಷಿನ್. ಏನನ್ನು ಈ ಮಾರ್ಜಿನ್ ಸೆಪ್ರೇಟ್ ಮಾಡ್ತಾ ಇದೆ? ಗ್ರಾಫ್ ನೋಡಿದ್ರೆ ಗೊತ್ತಾಗತ್ತೆ. ಆಬ್ವಿಯಸ್ಲಿ ಇಟ್ ಕ್ಯಾನ್ ಬಿ ಎ ಡೇಟಾ ಸೆಟ್ ಆಫ್ ಸಮ್ ಐರಿಸ್. ಐರಿಸ್ಲಿ 3 ಕ್ಯಾಟಗರೀಸ್ ಇದೆ: ಸೆಟೋಸಾ, ವರ್ಜಿನಿಕಾ, ವರ್ಸಿಕಲರ್. ಅಥವಾ ಯಾವ್ದಾದ್ರು 2 ಕ್ಯಾಟಗರೀಸ್ ಇದ್ದರೆ ಅದನ್ನು ಸೆಪ್ರೇಟ್ ಮಾಡೋದಕ್ಕೆ, ಈಗ ಸಪೋಸ್ ಐರಿಸ್ ಡೇಟಾ ಸೆಟ್ಟಲ್ಲೇ 2 ಫ್ಲವರ್ ಡೀಟೇಲ್ಸ್ ಇದೆ ಅಂದ್ಕೊಳ್ಳಿ. ಸೊ ಟು ಕ್ಲಾಸಿಫೈ ಒನ್ ಸೈಡ್ ಆಸ್ ಐರಿಸ್ ಸೆಟೋಸಾ, ಎನದರ್ ಆಸ್ ಐರಿಸ್ ವರ್ಸಿಕಲರ್, ಒಂದು ಸ್ಟ್ಯಾಂಡರ್ಡ್ ಗೈಡ್ಲೈನ್ ಅಥವಾ ಫಾರ್ಮುಲಾ ಇದೆ. ಏನದು? ಈ ಒಂದು ರೇಂಜಲ್ಲಿ ಸೆಪಲ್ ವಿಡ್ತ್ ಅಥವಾ ಪೆಟಲ್ ವಿಡ್ತ್ ಏನು ಒಂದು ಈ ರೇಂಜಲ್ಲಿ ಲೈ ಆಗುತ್ತೆ, ಆ ರೇಂಜಲ್ಲಿ ಬಂದರೆ ಮಾತ್ರ ಇಟ್ ಈಸ್ ಸೆಟೋಸಾ. ಇನ್ನೊಂದು
ರೇಂಜ್ ವ್ಯಾಲ್ಯೂ ಕೊಟ್ಟು ಆ ರೇಂಜಲ್ಲಿ ಲೈ ಆಗೋ ಅಂಥ ಫ್ಲಾರು ಇಟ್ ಈಸ್ ಐರಿಸ್ ವರ್ಸಿಕಲರ್. ಈ ರೀತಿ ಒಂದು ಕನ್ಸ್ಟ್ರೈಂಟ್ಸ್ ಅಥವಾ ಕಂಡೀಷನ್ನು ಡೇಟಾ ಸೆಟ್ಟಲ್ಲಿ ಸ್ಟಡಿ ಮಾಡುತ್ತೆ ನಿಮ್ಮ ಮಾಡೆಲ್. ಸ್ಟಡಿ ಮಾಡಿಕೊಂಡು ಇಟ್ ಹ್ಯಾಸ್ ಪುಟ್ ಎ ಮಾರ್ಜಿನ್. ಒಂದು ಸೆಟೋಸಾ ಇರ್ಬೋದು, ಇನ್ನೊಂದು ವರ್ಸಿಕಲರ್ ಫ್ಲಾರ್ ಇರ್ಬೋದು. ಬಟ್ ಬಾರ್ಡರಲ್ಲಿ ಆ ಲೈನ್ ಬಾರ್ಡರಲ್ಲಿ ಬಂದಿರೋ ಅಂಥದ್ದು ನಾವು ಮಾರ್ಜಿನಿಂದ ಆ ಸೈಡ್ ಕಳಿಸ್ಬೇಕಾ ಅಥವಾ ಮಾರ್ಜಿನಿಂದ ಈ ಸೈಡ್ ಕಳಿಸ್ಬೇಕಾ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಸೊ ಇಟ್ ಮೇ ಲೈ ಇನ್ ಬಿಟ್ವೀನ್ ದೀಸ್ ಟೂ ವ್ಯಾಲ್ಯೂಸ್. ನಿಮಗೆ ಸೆಟೋಸಾ ಫ್ಲಾರ್ದು ಪೆಟಲ್ ವಿಡ್ತು ಮತ್ತು ವರ್ಸಿಕಲರ್ ಫ್ಲಾರ್ದು ಪೆಟಲ್ದು ವಿಡ್ತು ಎರಡರಲ್ಲೂ ಮೈನ್ಯೂಟ್ ವೇರಿಯೇಷನ್ ಇರುತ್ತೆ ಅಷ್ಟೇ. 0.1 0.2 ಅಷ್ಟರಲ್ಲಿ ಮಾತ್ರ ವೇರಿಯೇಷನ್ ಇದೆ. 0.00 ಸಮಥಿಂಗಲ್ಲೂ ವೇರಿಯೇಷನ್ ಇರ್ಬೋದು. ಅಂಥ ಕೇಸು ಈ ಬಾರ್ಡರಲ್ಲಿ ಲೈ ಆಗಿಬಿಡುತ್ತೆ. ವಿ ಕಾಲ್ ದೆಮ್ ಆಸ್ ಸಪೋರ್ಟ್ ವೆಕ್ಟಾರ್ಸ್. ಸಪೋರ್ಟ್ ವೆಕ್ಟಾರ್ಸ್ ಅಂತ ಲೇಬಲಿಂಗ್ ಮಾಡಿ ಆ ಎರಡನ್ನು ಕ್ಲಾಸಿಫೈ ಮಾಡಬೇಕಲ್ಲ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದಟ್ ಇಟ್ಸ್ ಎ ಕ್ಲಾಸಿಫಿಕೇಶನ್ SVM ಆಲ್ಗರಿದಮ್. ಸೊ ಕ್ಲಾಸಿಫೈ ಮಾಡಬೇಕಂದ್ರೆ ಇಲ್ಲಿ ಮಧ್ಯದಲ್ಲಿ ಮಾರ್ಜಿನ್ ಬರಲೇಬೇಕು. ದಿಸ್ ಇಸ್ ದಿ ಮ್ಯಾಕ್ಸಿಮಮ್ ಮಾರ್ಜಿನ್. ಮ್ಯಾಕ್ಸಿಮಮ್ ಮಾರ್ಜಿನ್ ಹೈಪರ್ ಪ್ಲೇನ್, ವಿ ಆಲ್ಸೋ ಕಾಲ್ ಇಟ್ ಆಸ್ ಮ್ಯಾಕ್ಸಿಮಮ್ ಮಾರ್ಜಿನ್ ಹೈಪರ್ ಪ್ಲೇನ್. ಸ್ಟೂಡೆಂಟ್ಸ್ ಕೋರ್ಸ್ಗೂ ನೀವು ಇದು ಅಪ್ಲೈ ಮಾಡ್ಕೋಬೋದು. ಸ್ಟೂಡೆಂಟ್ಸ್ ಕೋರ್ಸ್ ಡೇಟಾ ಸೆಟ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅದಕ್ಕೆ ಅಪ್ಲೈ ಮಾಡಿಕೊಂಡ್ರೆ ದೇರ್ ಆಲ್ಸೋ ಈ ರೇಂಜಿಂದ ಏನು ತಗೊಂಡಿದ್ದಾರೆ ಮಾರ್ಕ್ಸು ಸ್ಕೋರ್ ಮಾಡಿದ್ದಾರೆ ಗ್ರೀನ್ ಡಾಟ್ಸಲ್ಲಿ ಬರ್ತಾರೆ. ಲೈಕ್ 80 to 100, 60 to 80 ಅಥವಾ 50 to 80 ಅವರೆಲ್ಲ ಬ್ಲೂ ಡಾಟ್ಸ್ ರೇಂಜಲ್ಲಿ ಬರ್ತಾರೆ. ಈ ರೀತಿನೂ ಆಗ್ಬೋದು. ಹೌ ದಿಸ್ ಡಯಾಗ್ರಾಮ್ ರೆಪ್ರೆಸೆಂಟ್ಸ್ ಹೌ SVM is visualized. Green dots represents one class and blue dots represent another class. So what is a hyperplane? ನಾವಾಗಲೇ ಡಯಾಗ್ರಾಮಲ್ಲಿ ನೋಡಿದ್ವಿ. ಸೆಂಟರ್ ಮಾರ್ಜಿನ್ ಹತ್ರ ಒಂದು ಹೈಪರ್ ಪ್ಲೇನ್ ಬರ್ತಿದೆ. ಡಾಟ್ಸು ಲೈ ಆಗ್ತಿದೆ ಎರಡು ಕ್ಲಾಸಲ್ಲೂ. ಅದ್ರ ಮೇಲೆ ಒಂದು ಲೈನ್ ಹೋಗ್ತಾ ಇದೆ, ಅಲ್ಲೂ ಹೈಪರ್ ಪ್ಲೇನ್ ಬರ್ತಾ ಇದೆ. can view it once again. ಆ ಲೈನ್ಸ್ ಬಾರ್ಡರ್ ಏನಾಗ್ತಿದೆ ಗ್ರೀನ್ ಡಾಟ್ಸ್ಗೆ, ದಿಸ್ ಇಸ್ ದಿ ಎಂಡ್ ಪಾಯಿಂಟ್ ಅಂತ ಈ ಲೈನು. ಇದ್ರ ಮುಂದೆ ವ್ಯಾಲ್ಯೂ ಹೋದರೆ ಅದು ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟೋಸಾ ಫ್ಲಾರ್ ಅಂತ ಒಂದು ಡಿಸಿಷನ್ ಮೇಕಿಂಗ್ ಮಾಡ್ಕೋಬೋದು. ಈ ಒಂದು ವ್ಯಾಲ್ಯೂನ ಈ ಮಾರ್ಜಿನ್ ವ್ಯಾಲ್ಯೂನ ದಾಟಿ ಮುಂದೆ ಹೋದರೆ ಇಟ್ ಬಿಲಾಂಗ್ಸ್ ಟು ವರ್ಸಿಕಲರ್ ಫ್ಲಾರ್. ಬಟ್ ಅಲ್ಲಿಂದ ದಾಟಿ ಈ ಸೈಡ್ಗೆ ಲೈ ಆದರೆ ಇಟ್ ಡಸ್ ನಾಟ್ ಬಿಲಾಂಗ್ ಟು ವರ್ಸಿಕಲರ್ ಫ್ಲಾರ್ ಆರ್ ದಟ್ ಕ್ಲಾಸ್. ಈ ರೀತಿ ವಿ ಕ್ಯಾನ್ ಗೋ ಫಾರ್ ಡಿಸಿಷನ್. SVM uses some data points to generate a hyperplane and these data points are called support vectors. Support vectors ಯಾವುದು? ನಿಮ್ಮ ಕ್ಲಾಸ್ದು ಎಂಡಿಂಗ್ ಬಾರ್ಡರ್ ಲೈನ್ ಇದೆಯಲ್ಲ ಅಲ್ಲಿ ಲೈ ಆಗ್ತಿರೋ ಅಂಥ ಡಾಟ್ಸ್ ಏನಿದೆ ದೇ ಆರ್ ಕಾಲ್ಡ್ ಆಸ್ ದಿ ಸಪೋರ್ಟ್ ವೆಕ್ಟಾರ್ಸ್. ಅಲ್ಲಿಂದ ಹಿಂದಕ್ಕೆ ಹೋದರೆ ನಿಮಗೆ ಕಂಪ್ಲೀಟು ಒಂದು ಪರ್ಟಿಕ್ಯುಲರ್ ಡಾಮಿನೆಂಟ್ ಕ್ಲಾಸ್ ಸಿಗುತ್ತೆ. ಇಲ್ಲಿಂದ ಹಿಂದಕ್ಕೆ ಹೋದರೆ ಇಲ್ಲೊಂದು ಪರ್ಟಿಕ್ಯುಲರ್ ಡಾಮಿನೆಂಟ್ ಕ್ಲಾಸ್ ಸಿಗುತ್ತೆ. This algorithm is used to create an optimal hyperplane with a maximum margin that will separate an n-dimensional space into different classes. Obviously ಅಲ್ಲೊಂದು ಏನು ಸ್ಪೇಸ್ ಇದೆ ಅದನ್ನು 2 ಕ್ಲಾಸಸ್ ಆಗಿ ಗ್ರೀನ್ ಡಾಟ್ಸ್ದು 1 ಕ್ಲಾಸು ಬ್ಲೂ ಡಾಟ್ಸ್ದು 1 ಕ್ಲಾಸ್ ಆ ರೀತಿ ಸೆಪ್ರೇಟ್ ಮಾಡಿದೆ, ಕ್ಲಾಸಿಫೈ ಮಾಡಿದೆ. Hyperplane is a decision boundary or a line that separates classes of data. The hyperplane is used to maximize the margins between the line and the closest data points. Closest data point ಯಾವುದು? ಆ ಮಾರ್ಜಿನ್ ಲೈನ್ ಮೇಲೆ ಫಾರ್ ಈಚ್ ಕ್ಲಾಸ್ ಮಾರ್ಜಿನ್ ಲೈನ್ ಮೇಲೆ ಏನು ಲೈ ಆಗಿದೆ ದಟ್ ಈಸ್ ದಿ ಕ್ಲೋಸೆಸ್ಟ್ ಡೇಟಾ ಪಾಯಿಂಟ್.
ಎಷ್ಟು ಮ್ಯಾಕ್ಸಿಮೈಸ್ಡ್ ಸ್ಪೇಸ್ ಇರುತ್ತೋ ಬಿಟ್ವೀನ್ ದೋಸ್ ಟೂ ಲೈನ್ಸ್, ದಟ್ ಈಸ್ ಬೆಟರ್. ದಿ ಮಾರ್ಜಿನ್ಸ್ ಆರ್ ದಿ ಸ್ಪೇಸಸ್ ಬಿಟ್ವೀನ್ ದಿ ಲೈನ್ ಆ್ಯಂಡ್ ದಿ ನಿಯರೆಸ್ಟ್ data points of each other. It is computed as the perpendicular distance from the line to support vectors or nearest objects. And some peculiar features like radial basis function kernel normally plots an input space. Linear kernel is a normal dot product for two observations. It's a product of two vectors. Polynomial kernel, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಪ್ರಾಪರ್ ಡೆಫಿನಿಷನ್ಸ್ ಫಾರ್ ದಿಸ್ SVM ಲೀನಿಯರ್ SVC ಹಾಕ್ಕೊಂಡು ಒಂದು ಲ್ಯಾಬ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀರಾ. See here, we can go for one straight line equation like 3x plus 2y plus 4 equal to 0. ಇದು ಹೇಗೆ ಪಾಯಿಂಟ್ ಲೈ ಆಗುತ್ತೆ ನೋಡೋಣ. ಲೆಟ್ಸ್ ಕನ್ಸಿಡರ್ x equal to -4 and y equal to 0. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಪ್ಲಸ್ 2 into 0, ಎಕ್ಸ್ ಪಾಯಿಂಟ್ ಇಲ್ಲಿ ಲೈ ಆಗುತ್ತೆ -4 ಡೈರೆಕ್ಷನಲ್ಲಿ, 0 y axis equal to 0. Next, this is 3 into 4 -12 plus 0 plus 4 equal to 0. This is -8. Next, if you put plus 4 in this equation, 2 into 4 plus 4 equal to 0. 3 4s are 12. Of course, there is no negative symbol. 2 4s are 8 plus 4 equal to 0. This provides 24. ಅಂದರೆ ಪ್ಲಸ್ 24ಗೆ ಸಿಗ್ತಾ ಇದೆ. So when you put this on the plane, ಥರ ಒಂದು ಆಕ್ಸಿಸ್ ಇದೆ, ನೀವು ಹಾಕೊಂಡಾಗ ಇಫ್ ಯು ಕನ್ಸಿಡರ್ ದಿಸ್ ಆಸ್ 1 2 3 4, ಇಲ್ಲಿ 1 2 3 4 ಅಂದರೆ ದಿಸ್ ಇಸ್ ಫಸ್ಟ್ ಪಾಯಿಂಟ್ ಏನು ತಗೊಂಡಿದ್ದು ನಾವು -4 and 0. -4 is on the negative side. -4, 0. This is 0, -1, -2, -3. This is -4. -4 on x-axis and 0 on y-axis. 0 ಒರಿಜಿನ್ ಇರೋದ್ರಿಂದ ಇಲ್ಲೇ ಬರುತ್ತೆ ಡಾಟ್. ಸೊ ಪಾಯಿಂಟ್ ಇಲ್ಲಿ ಬರೋದ್ರಿಂದ ದಿಸ್ ಈಸ್ -4, 0 ಲೊಕೇಶನ್. ಇದು ಈ ಪೋರ್ಷನ್ ನಿಮ್ಗೇನಿಲ್ಲಿ ಕಾಣಿಸ್ತಾ ಇದೆ ಇದು. ನೆಕ್ಸ್ಟು 4, 4. ನೆಕ್ಸ್ಟ್ ತಗೊಂಡಿದ್ದು ನಾವು ಎಕ್ಸ್ ವ್ಯಾಲ್ಯೂ 4, y ವ್ಯಾಲ್ಯೂ 4, +4 and +4.
ಸೊ ಪಾಸಿಟಿವ್ ಸೈಡ್ ಅಂದರೆ ನಾವು ಇಲ್ಲಿ ಬರ್ತೀವಿ. ಯು ನೋ ದಿ ಕ್ವಾಡ್ರೆಂಟ್ಸ್ ಫ್ರಮ್ ಸ್ಕೂಲ್ ಟೈಮ್ಸ್. ಪ್ಲಸ್ ಇದು 4 ಇಲ್ಲಿ ಬರುತ್ತೆ ಎಕ್ಸ್ ಆ್ಯಕ್ಸಿಸ್ಸು. ನೆಕ್ಸ್ಟು ವೈ ಆ್ಯಕ್ಸಿಸ್ ಮೇಲೆ ಇಲ್ಲಿ ಬರುತ್ತೆ 4. ಸೊ ಪಾಯಿಂಟ್ ಈಸ್ ಲೈಯಿಂಗ್ ಆನ್ 4,4 ಹಿಯರ್ ಇನ್ ದಿಸ್ ಪಾಯಿಂಟ್. ಇಲ್ಲಿ ಲೈ ಆಗ್ತಾ ಇದೆ ಈ ಡೈರೆಕ್ಷನಲ್ಲಿ. ಸೊ ಆಬ್ವಿಯಸ್ಲಿ -4,0 ನಿಮ್ಗೆ ಇಲ್ಲಿ ಬರ್ತಿದೆ. ಇದೇ ಒಂದು ಕ್ಲಾಸಿಫಿಕೇಷನ್ಗೆ ಒಂದು ಲೈನ್ ಹಾಕೋಬೋದು. ಇಲ್ಲಿ ಪಾಸಿಟಿವ್ ನಿಮಗೆ ಸ್ಲೋಪ್ಸ್ ಏನು ಬರ್ತಿದೆ ಇಲ್ಲಿ ಅದನ್ನು ಹಾಕೋಬೋದು. ಇಫ್ ಯು ಡ್ರಾ ಎ ಲೈನ್, ಇಟ್ ಕನ್ಸಿಸ್ಟಸ್ ಆಫ್ ನೆಗೆಟಿವ್ ವ್ಯಾಲ್ಯೂಸ್, ಇಟ್ ಕನ್ಸಿಸ್ಟಸ್ ಆಫ್ ಪಾಸಿಟಿವ್ ವ್ಯಾಲ್ಯೂಸ್. ಯಾವುದು ಪಾಸಿಟಿವ್ 4,4, ಇದು -4,0. ಸೊ ಈ ರೀತಿ ಕ್ಲಾಸಿಫಿಕೇಶನ್ ಮಾಡ್ಕೋಬೋದು ನಿಮ್ಮ ಡೇಟಾ ಸೆಟ್ಗೆ. ಇದು ಬ್ಲೂ ಡಾಟ್ಸ್ ನಾವೇನೀಗ ನೋಡಿದ್ವಿ, ಬ್ಲೂ ಡಾಟ್ ಸೈಡ್, ಇದು ಗ್ರೀನ್ ಡಾಟ್ ಸೈಡ್. ಆ್ಯಂಡ್ ದಿಸ್ ಸೆಕ್ಷನ್ ಏನಿದೆ ಕ್ಲಾಸಿಫೈ ಮಾಡ್ಕೋಬೇಕಂದ್ರೆ ಇಲ್ಲೊಂದು ಲೈನು, ಯು ಕ್ಯಾನ್ ಪ್ಲೇಸ್ ಇಟ್ ಹಿಯರ್. ದಿಸ್ ಈಸ್ ದಿ ಮಾರ್ಜಿನ್ ಫಾರ್ ದೋಸ್ 2 classes. This is class 1, this is class 2. And this is nothing but, if you write it in vector form, greater than or equal to 1. If you write the same equation, transpose of W plus B less than or equal to 1, negative side. So less than or equal to 1, 1 class ಆಯಿತು. Greater than or equal to 1, 1 class ಆಯಿತು. So this is how you can make classification with respect to SVM classifiers.